ನಮಸ್ಕಾರ. ನಾನು ಲವಾವಿ, ನಿರ್ದೇಶಕ, ಬಾಸ್ ಚಲನಚಿತ್ರದ ನಿರ್ದೇಶಕ ಮಾತಾಡೋದು. ಇವತ್ತು ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಬಾಸ್ ಸಿನಿಮಾದು ಸೆನ್ಸಾರ್ ಬಗ್ಗೆ ಮಾತಾಡೋದಕ್ಕೆ ನಾನು ಕರೆದಿದ್ದೇನೆ. ಕೆಲವರು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟು ಸ್ಟೇ ಆಗೋಗಿದೆ, ಅಂತೆ-ಕಂತೆಗಳನ್ನು ಎಲ್ಲದರಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಸ್ಪಷ್ಟವಾಗಿ ತಮ್ಮ ಮೂಲಕ ಮಾಹಿತಿ ಕೊಡಲು ಏನು ನಡೆದಿದೆ ನಮ್ಮ ಬಾಸ್ ಸಿನಿಮಾ ಸೆನ್ಸಾರಲ್ಲಿ ಏನೇನು ಆಗಿದೆ ಅನ್ನೋದನ್ನು ತಮ್ಮ ಮೂಲಕ ಸೊ ತಿಳಿಸೋದಕ್ಕೆ ನಾನು ಕರೆದಿದ್ದೇನೆ. ಬಾಸ್ ಸಿನಿಮಾನ ಸೆನ್ಸಾರ್ ಅವರು ಆಲೇ ನೋಡಿದ್ದಾರೆ, ಒಂದು ವೀಕ್ ಬಿಫೋರೇ ನೋಡಿದ್ದಾರೆ. ನೋಡಿ ಎಲ್ಲ ಮಾಡಿ ಸೊ ಸೆನ್ಸಾರ್ ಕಟ್ಟನ್ನು ಕೊಟ್ಟಿದ್ದಾರೆ, ಒಂದು 12 ಕಟ್ ಕೊಟ್ಟಿದ್ದಾರೆ. ಸೊ 12 ಕೊಟ್ಟು ನಾವು ಅವ್ರು ಏನು ಸೆನ್ಸಾರ್ ಮಂಡಳಿಯವರು ಕೊಟ್ಟಿದ್ರು ಅದನ್ನು ಸೆನ್ಸಾರ್ ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀವಿ. ಎಲ್ಲಾಗಿ ಅದು ಅಪ್ರೂವಲ್ ಸ್ಟೇಜಲ್ಲಿದೆ. ಹಾಗಿರಬೇಕಾದ್ರೆ ದರ್ಶನ್ ಸರ್ ಅವರ ವಕೀಲರು ಒಬ್ಬರು 12ನೇ ತಾರೀಕು ಸೆನ್ಸಾರ್ ಬೋರ್ಡ್ಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಈ ಸಿನಿಮಾ ಏನು ದರ್ಶನ್ ಸರ್ ಅವ್ರದ್ದು ಇನ್ಸಿಡೆಂಟ್ ಇದೆ, ಏನು ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಇರೋ ಟೀಸರ್ ಲಾಂಚಲ್ಲಿ ಕಾಣಿಸ್ತಾ ಇದೆ. ಸೊ ಜೊತೆಗೆ ನೈಜ ಘಟನೆಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದಕ್ಕೆ ನಮಗೆ ಸೆನ್ಸಾರ್ ಅವರು ನಾವು ಕಟ್ಸ್ಗಳ್ನು ಎಲ್ಲ ಸಬ್ಮಿಷನ್ ಮಾಡಿದ್ದು ಅದನ್ನು ಕೊಡಬೇಕಾಗಿತ್ತು. ನಂತರ ನಾವು ಮಂಡೇ ಅಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಹೋದಾಗ ನಮ್ಮ ನಿರ್ಮಾಪಕರು ಹೋದಾಗ ಅಲ್ಲಿ ಅವರು ಒಂದು ಮೇಲ್ ಮುಖಾಂತರ ಬಂದಿದೆ, ಕ್ಲಾರಿಫಿಕೇಷನ್ ಕೊಡಿ ಅಂತ ಸೆನ್ಸಾರ್ ಆಫೀಸರು ನಿರ್ಮಾಪಕರ ಮೇಲ್ಗೆ ಅವ್ರು ಏನು ನೋಟಿಸ್ ಕೊಟ್ಟಿದ್ದಾರೆ ಮಾಡ್ತಾರೆ. ನಾವು ಅದೇ ದಿನ ಮಂಡೇ ಮಧ್ಯಾಹ್ನ ಒಂದು 3 ಗಂಟೆಯಿಂದ 5 ಗಂಟೆ ಸಮಯಕ್ಕೆ ನಾವು ವಕೀಲರು ಭೇಟಿ ಹಾಕ್ತೀವಿ. ವಕೀಲರು ಭೇಟಿಯಾಗಿ ನಂತರ ಅವ್ರಿಗೆ ರೀಪ್ಲೈನನ್ನು ಕೊಡ್ತೀವಿ. ಸಿರಿ ಪ್ರೊಡಕ್ಷನ್ ಕಡೆಯಿಂದನೂ ಕೂಡ ಸೆನ್ಸಾರ್ ಆಫೀಸರ್ಗೆ ನಾವು ರೀಪ್ಲೈ ಕೊಡ್ತೇವೆ. ಕೊಟ್ಟು ಎಲ್ಲ ಆಗಿ ಈ ಸೆನ್ಸಾರ್ ಅವರು ಏನು ಸಿನಿಮಾ ನೋಡಿರ್ತಾರೆ, ಕಟ್ ಎಲ್ಲ ಸಬ್ಮಿಟ್ ಮಾಡಿರ್ತೀವಿ, ಎಲ್ಲ ಆಗಿರುತ್ತೆ. ಆದರೂ ಕೂಡ ಇವರು ಸೆನ್ಸಾರ್ ಆಫೀಸರ್ನೂ ಕೆಲವರು ಏನೋ SVR ಥಿಯೇಟ್ರಲ್ಲಿ ಭೇಟಿಯಾದರು ಅಂತ ಹೇಳ್ತಾರೆ. ಅಂತೆ-ಕಂತೆಗಳು ಗೊತ್ತಿಲ್ಲ ನಮಗೆ. ಸೊ ಅದನ್ನು ಅಲ್ಲೇ ಒಬ್ಬರು ಕೆಲಸ ಮಾಡೋರು ಹೇಳಿದ್ರು, ಈಗ ಬಂದು ಹೋದ್ರು ಸಾರ್, ನೀವು ಅದಕ್ಕೆ ಬಂದಿದ್ದೀರಾ ಅಂದರೆ ಅವರು ಯಾವ ವಿಷಯಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನಂದರೆ, ನಾವು ಯಾವುದೇ ಒಂದು ನೈಜ ಘಟನೆಗಳನ್ನು ಈ ಸಿನಿಮಾ ಮಾಡಿಲ್ಲ, ಕೇವಲ ಫಿಕ್ಷನ್, ನನ್ನ ಕಲ್ಪನೆ ಆಧಾರದ ಮೇಲೆ ನಾನು ಕತೆ ಮಾಡಿದ್ದೇನೆ. ಯಾವುದೇ ಒಂದು ಟ್ರಯಲ್ ನಡೆಯುವಂಥ ಘಟನೆಗಳನ್ನು ಈ ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೇನೆ. ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಕೆಲವು ಮಾಧ್ಯಮಗಳಲ್ಲಿ ಸ್ಟೇ ಬಂದಿದೆ ಹಾಗೆ ಹೀಗೆ ಅಂತ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಯಾವುದೇ ಒಂದು ಸ್ಟೇನೂ ಬಂದಿಲ್ಲ, ಏನೂ ಆಗಿಲ್ಲ. ಸೆನ್ಸಾರ್ ಆಫೀಸರ್ಗೆ ನಾವು ಏನು ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ, ಅವ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ನಾನು ನನ್ನ ಕೆಲಸವನ್ನು ನಿಷ್ಪಕ್ಷಪಾತದಿಂದ ಮಾಡ್ತೀನಿ, ಏನಿದೆ ಕಾನೂನು ಪ್ರಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭವಿಷ್ಯ ಸೆನ್ಸಾರ್ ಸರ್ಟಿಫಿಕೇಟ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಸೊ ಒಂದು ಸಲ ಸೆನ್ಸಾರ್ ಸಿನಿಮಾ ನೋಡಿ ಕಟ್ ಸಬ್ಮಿಟ್ ಮಾಡೋದಾದ್ಮೇಲೆ ಏನಿದ್ರು ಕೋರ್ಟ್ ಡೈರೆಕ್ಷನ್ ಕೊಡಬೇಕು, ಈ ಸಿನಿಮಾ ನೋಡಬೇಡಿ, ಎಲ್ಲ ಮಾಡಬೇಡಿ ಅಂತ. ಇವರು ವಕೀಲರ ಮೂಲಕ ನೋಟಿಸ್ ಕೊಟ್ಟ ತಕ್ಷಣ ಅದನ್ನು ತಡೆ ಹಿಡಿಯೋಕ್ಕಾಗೋದಿಲ್ಲ. ಸೆನ್ಸಾರ್ ಆಗುತ್ತೆ, ಕೊಟ್ಟೇ ಕೊಡ್ತಾರೆ. ನಮಗೆ ಏನು U/A ಅಂತ ಓರಲಿ ಹೇಳಿದ್ರು ಮತ್ತು ಸೈನ್ ಮಾಡ್ಕೊಂಡಿದ್ರು. ಅವತ್ತು ನಮ್ಮದು ಸಿನಿಮಾ ನೋಡಿದಾಗ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದೀವಿ. ನೆನ್ನೆನೂ ನಾವು ಮಧ್ಯಾಹ್ನ ಹೋಗಿದ್ದು ಆಫೀಸ್ಗೆ, ಸಾಹೇಬ್ರು ಇರಲಿಲ್ಲ. ಸೊ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆನ್ನೆ ಸಾಯಂಕಾಲನೂ ಪುನಃ ಅವರು ಒಂದು ಸಿನಿಮಾ ಪ್ರೊಜೆಕ್ಷನ್ನಲ್ಲಿದ್ದರು. ಸರ್ ದಯವಿಟ್ಟು ನಮಗೆ ಅರ್ಜೆನ್ಸಿ ಇದೆ, ರಿಲೀಸ್ ಮಾಡಬೇಕು ಅಂದರೆ ಆಯಿತು ನಾವು ವೆರಿಫೈ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳೋದೇನೆಂದರೆ, ಬಾಸ್ ಸಿನಿಮಾ ಒಂದು ನಿರ್ದೇಶಕನ ಕಾಲ್ಪನಿಕ ಕತೆ, ಯಾವುದೇ ಒಂದು ನೈಜ ಘಟನೆಗಳನ್ನು ಈ ಸಿನಿಮಾದಲ್ಲಿ ಮಾಡಿಲ್ಲ. ದಯವಿಟ್ಟು ನಮಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಸಿನಿಮಾ ನೋಡಿ ಡಿಸೈಡ್ ಮಾಡಿ. ನಾವು ಕೂಡ ದರ್ಶನ್ ಸರ್ ಅಭಿಮಾನಿಗಳೇ, ನಾನು ದರ್ಶನ್ ಸರ್ ಅಭಿಮಾನಿನೇ. ನಾನು ಯಾವುದೇ ರೀತಿಯಾಗಲಿ ದರ್ಶನ್ ಸರ್ಗಾಗಲಿ, ಅವ್ರ ಫ್ಯಾಮಿಲಿಗಾಗಲಿ ಮತ್ತು ಇನ್ಯಾವುದೇ ವ್ಯಕ್ತಿಗಳಿಗಾಗಲಿ ನೋಯಿಸುವಂಥ
ಘಟನೆಗಳನ್ನ ಈ ಸಿನಿಮಾದಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ, ಈಗಲೂ ಮಾಡಲ್ಲ, ಮುಂದೆನೂ ಮಾಡೋದಿಲ್ಲ. ದಯವಿಟ್ಟು ಒಬ್ಬ ನಾವು ಅವ್ರ ವಿರುದ್ಧ ಫೈಟ್ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಇಲ್ಲ. ನಮ್ಮದೇನಿದ್ರು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೋಸ್ಕರ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನೀವು ಹೇಳಿದ್ರಿ SRV ಥಿಯೇಟರ್ಲಿ ಒಬ್ರು ಬಂದು ಹೇಳಿದ್ರು ಅಂತ, ಯಾರು ಅಂತ ಅಂದ್ರೆ ಅವರು ಆ ಸಿನಿಮಾಗೆ ಅಥವಾ ದರ್ಶನ್ ಸರ್ ಲೈಫ್ಗೆ ರಿಲೇಟೆಡ್ ಸಿನಿಮಾ ಇದು ಅಂತ ಅನ್ಸ್ದೋರೆ ಮಾಡಿರ್ತಾರೆ ಆ ಥರದ ಕೆಲಸ. ಅವ್ರು ಯಾರು ಅಥವಾ ಅವ್ರು ಅಂದ್ರೆ ಅಟ್ಲೀಸ್ಟ್ ನೀವು ಅವ್ರ ಹೆಸರು ಹೇಳ್ದೆ ಇದ್ರು ಯಾರು ಅವರು ಅಂತ ಆದ್ರೂ ಹೇಳ್ಬೋದಾ ಅಂತ? ಇಲ್ಲ ಸರ್, ಅಲ್ಲಿ ನಾವು ಹೋದಾಗ ಅಲ್ಲಿದ್ದಂತಹ ಕೆಲವರು ಹೇಳಿದ್ರು, ಈಗ ಜಸ್ಟ್ ಬಂದು ಹೋದ್ರು. ನಾವು ಸಾಯಂಕಾಲ ಸುಮಾರು ಒಂದು ಮಂಡೇ ಅಲ್ವಾ ಸರ್ ಹೋಗಿದ್ದು ನಾವು? ಮಂಡೇ ಒಂದು 5-5:30 ಹೋದ್ರು. ಅವರು ಸಮಯ ಸುಮಾರು 1 ಗಂಟೆಯಿಂದ 2 ಗಂಟೆಗೆ ಬಂದಿದ್ರು. ಬಟ್ ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಭೇಟಿ ಆಗಿದಾರ ಇಲ್ಲೋ ಅನ್ನೋದು ನಮಗೆ ಸ್ಪಷ್ಟತೆ ಇಲ್ಲ. ಸುಮ್ಮನೆ ಇಲ್ಲ 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 ಅಲ್ಲಿ ಸೆನ್ಸಾರ್ ಆಫೀಸರ್ ಇದ್ರು. ಓಕೆ, ಅಲ್ಲ ಸರ್, ಇನ್ನೊಂದೇನಂದ್ರೆ ಈಗ ಅವ್ರ ಲೈಫ್ ರಿಲೇಟೆಡ್ ಸಿನಿಮಾ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೊರಗಿನ ವ್ಯಕ್ತಿಗಳಿಗೆ ಅಧಿಕಾರ ಇರಲ್ಲ. ಜನಸಾಮಾನ್ಯರು ಬಂದು ಅದನ್ನ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಐದರ್ ಅವ್ರು ರಿಲೇಟೆಡ್ ಆಗಿರ್ಬೇಕು ಅಥವಾ ಅವ್ರ ಸಿನಿಮಾದ ಪ್ರೊಡ್ಯೂಸರು ಅಥವಾ ಅವರ ಒಬ್ಬ ಸಂಬಂಧಿಕರೇ ಆಗಿರ್ಬೇಕು. ಅದು ನಿಜನಾ ಸರ್? ಈಗ ಬಂದಿರೋದಂತೂ ನಿಜ. ಅಲ್ಲಿ ಯಾರೋ ಒಬ್ರು ಬಂದಿರೋದಂತೂ ನಿಜ. ಅಲ್ಲಿ ಭೇಟಿ ಆಗಿದಾರೋ ಇಲ್ವೋ ಅದು ನನಗೆ ಸ್ಪಷ್ಟತೆ ಇಲ್ಲ. ಸೊ ತಮ್ಗಿತ್ತು ಅಂದ್ರೆ SRV ಥಿಯೇಟರ್ CC ಕ್ಯಾಮ್ರಾ ತೆಗಿಸಿದ್ರೆ ಬಂದಿರೋದು ಹೋಗಿರೋದು ಎಲ್ಲ ಗೊತ್ತಾಗುತ್ತೆ. ಅಪ್ಲೋಡ್ ಮಾಡ್ಬೋದಾ? ಅಲ್ಲ, ನೀವು ಮಾಡಬಹುದು, ಅದು ನಮ್ಗೆ ಕೊಡೋದಿಲ್ವ ಅಲ್ಲ. ಸೊ ದಯವಿಟ್ಟು ನಾನು ಹೇಳೋದು ಏನಂದ್ರೆ, ಪ್ಲೀಸ್ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಮಾಡೋಕೆ ಹೋಗಬೇಡಿ. ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದೀವಿ, ಏನೋ ಮಾಡಿದ್ದೀವಿ, ಬಟ್ ನಾವು ಇದಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಈ ಘಟನೆಗೆ ಬಂದಿದ್ದಾರೆ, ಸಿನಿಮಾಗೆ ಏನೋ ಪರ್ಸನಲ್ ಕ್ಯಾಶುವಲ್ ಯಾರನ್ನ ಭೇಟಿ ಆಗೋಕ್ಕೂ ಬಂದಿರ್ಬೋದು. ಅದ್ರೊಳಗಡೆ ಆ ಬಿಲ್ಡಿಂಗ್ ಒಳಗಡೆ ಕೆಳಗಡೆ ಸ್ಟೇ ನೋಟಿಸೇ ಬಂದಿಲ್ಲ ಸರ್. ಸೆನ್ಸಾರ್ ಆಫೀಸ್ಗೆ ಬಂದಿದೆ. ಇಲ್ಲಿ ಏನಾಗಿದೆ, ಅಂತೆ ಕಂತೆಗಳು ಒಂದು ಸ್ಪಷ್ಟನೆ ಕೊಡೋಕ್ಕೆ ಇವತ್ತ ನಾವು ಹೇಳ್ತಾ ಇದ್ದೀವಿ. ನಾವು ಯಾವುದೋ ರಿಯಲ್ ಸಬ್ಜೆಕ್ಟನ್ನು ನಾವು ಸಿನಿಮಾ ಮಾಡಿಲ್ಲ, ಒಂದು ಕಾಲ್ಪನಿಕ ಕತೆ ಅಂತ ನಿಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ ಓಕೆ, ಇವಾಗ ಹೇಳ್ತಿದ್ರೆ ಕಾಲ್ಪನಿಕ ಕತೆ ಅಂತ, ಬಟ್ ಟೀಸರ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಬರುತ್ತೆ ಇಟ್ಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ. ಅದಾದ ನಂತರ ಒಂದು ನಿಮಿಷ ಕೇಳಿ, ಅದಾದ ನಂತರ ಮಾಧ್ಯಮದವರು ಎಲ್ಲಾ ರೀತಿಯಿಂದಲೂ ಪ್ರಶ್ನೆಗಳು ಕೇಳಿದ್ರು, ಇದು ಆ ವಿಷಯಕ್ಕೆ ಸಂಬಂಧಪಟ್ಟಂತ ಸಿನಿಮಾನೇ ಮಾಡಿದ್ದೀರಾ ಅಂತ ಕೇಳಿದಾಗ ನೀವು ಅವತ್ತೆಲ್ಲೂ ಬಾಯ್ ಬಿಡ್ಲಿಲ್ಲ. ಇಲ್ಲ, ಮುಂದೆ ಆಗುತ್ತೆ, ಸಿನಿಮಾ ನೋಡಿ ಅಂತ. ಅವತ್ತೇನಾದ್ರೂ ನೀವು ಇದೇ ಕ್ಲಾರಿಟಿನ ಇದು ಈ ನಾವು ತೆಗೆದಿರುವಂತ ಸಿನಿಮಾ ಅಥವಾ ನಡೆದಂತ ಘಟನೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕ್ಲಾರಿಟಿ ಅವತ್ತು ನೀವು ಯಾಕೆ ಕೊಡ್ಲಿಲ್ಲ? ಅವತ್ತು ನಿಮ್ಗೆ ಪಬ್ಲಿಸಿಟಿ ಮಾತ್ರ ಬೇಕಾಗಿಲ್ಲ. ಇಲ್ಲ 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 ನಾನು ಹೇಳ್ತೀನಿ ಕೇಳಿ. ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂದ್ರೆ, ಟ್ರೂ ಇವೆಂಟ್ಸ್ಗೂ ಮತ್ತೆ ರಿಯಲ್ ಸ್ಟೋರಿಗೂ ನನ್ನ ಪ್ರಕಾರವಾಗಿ ಡಿಫ್ರೆನ್ಸ್ ಇದೆ. ಟ್ರೂ ಇವೆಂಟ್ಸ್ ಅಲ್ಲಿ ಅವುಗಳನ್ನ ತಿದ್ದುಪಡಿ ಮಾಡ್ಕೋಬಹುದು. ಆ ಟ್ರೂ ಇವೆಂಟ್ಸ್ ನಡ್ಕೊಳ್ಳೋದನ್ನ ಆ ಕತೆಗಳನ್ನ ಫಿಕ್ಷನ್ ಮಾಡ್ಕೋಬಹುದು. ಆದ್ರೆ ರಿಯಲ್ ಸ್ಟೋರಿ ಎಂದಾಗ ಅದು ಒಬ್ಬ ವ್ಯಕ್ತಿಯ ನೈಜ ಘಟನೆಗಳು ಮಾಡ್ಬರುತ್ತೆ. ನಾನು ಈಗಲೂ ಹೇಳ್ತೀನಿ, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಇದು ಸಮಾಜದಲ್ಲಿ ನಡೆಯುವ ಒಂದೇ ಘಟನೆ ಅಲ್ಲ, ಅನೇಕ ಘಟನೆಗಳು. ಒಂದೊಂದು ಸೀನ್ ನೋಡ್ಕೊಂಡು ಹೋದಾಗ್ಲೂ ತಮಗೆ ಇದೆಲ್ಲೋ ನೋಡಿದ್ನಲ್ಲಪ್ಪ, ನಮ್ಮೂರಲ್ಲೆಲ್ಲೋ ಕ್ರೈಮ್ ಆಗಿತ್ತು, ಬೆಂಗಳೂರಲ್ಲೆಲ್ಲೋ ಕ್ರೈಮ್ ಆಗಿತ್ತು, ಡೆಲ್ಲಿಲೆಲ್ಲೋ ಆಗಿತ್ತು, ಆ ಥರ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಇದೆ ಅನ್ನೋದು ನನ್ನ ನಿಲುವು ಸರ್. ಬಟ್ ಅವತ್ತು ಯಾಕೆ ಹೇಳಿಲ್ಲ? ಇವತ್ತು ಹೇಳ್ತಿದ್ರೆ ನೀವು, ಅಲ್ಲ ಒಂದು ನಿಮಿಷಕ್ಕೆ, ಇವತ್ತು ನೀವು ಹೇಳ್ತಿದ್ರಾ ಇದು ಯಾವುದೇ ರೀತಿಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂತಾಗ ಸಿನಿಮಾ ಅಲ್ಲ, ಒಂದು ಯಾವ್ದೇ ರಿಯಲ್ ಲೈಫ್ ಸ್ಟೋರಿ ಅಲ್ಲ ಅಂತ. ಅವತ್ತು ಇದೇ ಪ್ರಶ್ನೆನ ನಾವು ಮಾಧ್ಯಮದವ್ರು ಎಲ್ಲರೂ ಕೂತ್ಕೊಂಡು, ಇನ್ಕ್ಲೂಡಿಂಗ್ ಸ್ಯಾಟಲೈಟ್ ಚಾನಲ್ ಎಲ್ಲರೂ ಇದ್ರು, ಬರಹಗಾರರು ಎಲ್ಲರೂ ಇದ್ರು, ವಿಮರ್ಶಕರಿದ್ರು, ಅವತ್ತು ಕೇಳಿದ ಅಂತಾಗ ಇವತ್ತು ಈ ತರದ ಆನ್ಸರ್ ಬರಲಿಲ್ಲ. ದಯವಿಟ್ಟು ಕೇಳಿ. ನಾನು ಹೇಳಿದ್ದೀನಿ, ಅಲ್ಲೂ ಹೇಳಿದ್ದೀನಿ, ನಾಟ್ ಎ ರಿಯಲ್ ಸ್ಟೋರಿ ಅಂತ ಹೇಳಿದ್ದೀನಿ. ಅಲ್ಲೂ ದರ್ಶನ್ ಸಾರ್ ಘಟನೆ ಸಿನಿಮಾ ನಾವು ಮಾಡಿಲ್ಲ ಅಂತ ಹೇಳಿದೀವಿ. ಇಲ್ಲ ದಯವಿಟ್ಟು ಪ್ಲೀಸ್ ನೀವು ನೋಡಿ ಸರ್, ದಯವಿಟ್ಟು ಪ್ಲೀಸ್ ನೋಡಿ. ನಾನು ಅಲ್ಲ, ಸ್ಟೇ ಬಂದಿಲ್ಲ, ಜಸ್ಟ್ ಓನ್ಲಿ ಸೆನ್ಸಾರ್ ಬೋರ್ಡ್ಗೆ ಆ ವಕೀಲರು ಕೊಟ್ಟಿದ್ದಾರೆ, ಯಾವುದೇ ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಸೆನ್ಸಾರ್ ಆಫೀಸರ್ ಆನೆಸ್ಟ್ ಇದ್ದಾರೆ. ಬಟ್ ನಮ್ಮ ಹತ್ರ ಏನು ಕಾನೂನು ಪ್ರಕಾರ ಇದೆ, ನನ್ನ ಡ್ಯೂಟಿ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನೆನ್ನೆ ಕೊಡ್ತೀವಿ ಅಂತ ನಮ್ಗೆ ಹೇಳಿದರು ಸೆನ್ಸಾರ್ ಸರ್ಟಿಫಿಕೇಟ್ನ. ಬಟ್ ಇಶ್ಯೂ ಆಗಬೇಕಾಯಿತು, ಬಟ್ ಏನೋ ಕಾರಣ ಅಂತ ಆಗಿಲ್ಲ. ಮೋಸ್ಟ್ಲಿ ಇವತ್ತು ನಾಳೆ ಒಳಗಡೆ ನಾಡ್ದೊಳಗಡೆ ಕೊಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ. ಸೊ ನಾವು ಹೋಗ್ತೀವಿ, ಹೋಗಿ ಅವ್ರ ಹತ್ರ ಮಾತಾಡ್ತೀವಿ ಸರ್. ಬಟ್ ನಿಮ್ಮ ಟೀಸರ್ ಕಮೆಂಟ್ಸ್ಗಳು ನೋಡ್ತಿದ್ರೆ ಎಲ್ಲ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ, ಇದು ನಮ್ಮ ಬಾಸ್ ರಿಲೇಟೆಡ್ ಸಿನಿಮಾ, ನಮ್ಮ ಹೀರೋ ರಿಲೇಟೆಡ್ ಸಿನಿಮಾ ಅಂತ.
ಸೊ ಅಂದ್ರೆ ಒಬ್ರಿಗೆ ಯಾರಿಗಾದ್ರೂ ಅನುಮಾನ ಬಂತು ಅಥವಾ ಒಬ್ರು ಪರ್ಸ್ಪೆಕ್ಟಿವ್ ಅಲ್ಲಿ ಮಾತ್ರ ಆ ತರ ನೋಡ್ತಿದ್ದಾರೆ ಅಂದ್ರೆ ಓಕೆ. ಬಟ್ ನೀವು ಹೇಳ್ತಿರೋದು 90% ಜನ ಇದು ಅದರ್ ರಿಲೇಟೆಡ್ ಸಿನಿಮಾನೇ ಅಂತಿದ್ದಾರೆ. ಸೊ ಮೆಜಾರಿಟಿ ಆ ಕಡೆನೇ ಇದೆ, ಆದ್ರೂ ಕೂಡ ನೀವು ಸರ್ ಡಿಪೆಂಡ್ ಅಲ್ಲ ಮಾಡ್ತೀರಾ? ಅಲ್ಲ 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 ಮೆಜಾರಿಟಿ ಬರೋದಿಲ್ಲ. ಈಗ ನಾವು CBFCಗೆ ಸಿನಿಮಾ ತೋರಿಸಿದ್ದೀವಿ, ಅಲ್ಲೂ ಕೂಡ ಡಿಸ್ಕ್ಲೈಮರಲ್ಲಿ ಹಾಕ್ತೀವಿ, ಈ ಚಿತ್ರ ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ. ಇನ್ ಕೇಸ್ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾವು ಮಾಡಿದರೆ CBFC ಅವ್ರು ಕೊಡೋದೇ ಇಲ್ಲ, ಅವ್ರ ಹತ್ರ NOC ತಬನ್ನಿ ಅಂತಾರೆ. ಅವರು CBFC ಇಸ್ ಎ ಸುಪ್ರೀಂ. ನಾನು ಏನೇ ಮಾಡ್ಕೊಂಡು ಹೋದ್ರೂ ಸೊ ನಾನು ಥಿಯೇಟ್ರ್ಗಳಲ್ಲೂ ಪ್ರೊಜೆಕ್ಷನ್ ಹಾಕ್ತೀನಿ, ಸಿನಿಮಾ ಎಕ್ಸಿಬಿಷನ್ ಮಾಡ್ತೀನಿ ಅಂದಾಗ ಸೊ CBFC ಅವರು ಸೆನ್ಸಾರ್ ಕೊಟ್ಟರೆ ಮಾತ್ರ ನಾನು ಹಾಕೋಕ್ಕಾಗೋದು. ಇಲ್ಲ ಅಂದರೆ ನಾನು ಏನಾದರೂ ಅಂಥ ಘಟನೆಗಳು ಮಾಡ್ತು ಅಂದರೆ ಸೊ ಅವರು ಖಂಡಿತವಾಗ್ಲೂ ನನ್ನ ರಿಜೆಕ್ಟ್ ಮಾಡ್ತಾರೆ. ನಾನು ಅಂಥ ಘಟನೆಗಳು ಮಾಡ್ದಿಲ್ದಲ್ಲ ಕಾರಣನ ಅವರು ನೋಡಿ ಎಲ್ಲ ಮಾಡಿ ಒಂದು 12 ಕಟ್ ಕೊಟ್ಟಿದ್ದಾರೆ, ಯು ಬಾರಿಗೆ ಇಶ್ಯೂ ಮಾಡಿದ್ದಾರೆ. ಬಟ್ ಸರ್ಟಿಫಿಕೇಟ್ನ ಕೊಡೋದಕ್ಕೆ ಅವರು ಈ ಲೀಗಲ್ ನೋಟಿಸ್ ಬಂದಿರೋದ್ರಿಂದ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸರ್. ಓಕೆ, ಇವಾಗ ಹೇಳ್ತಿದ್ರು ಓಕೆ ಸಿನಿಮಾದ ರಿಲೀಸ್ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಬಟ್ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಇದು ಅದಕ್ಕೆ ರಿಲೇಟೆಡ್ ಸಿನಿಮಾನೇ ಅಂತ ಗೊತ್ತಾದ್ರೆ ಅವಾಗ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ನೀವು? ಸರ್ ನಾನು ಸ್ಪಷ್ಟವಾಗಿ ನಾನು ಆಸ್ ಎ ಡೈರೆಕ್ಟರ್ ಆಗಿ ನಾನು ಹೇಳ್ತೀನಲ್ಲ, ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ, ಆ ಸಿನಿಮಾ ನೋಡಾದ್ಮೇಲೆ ಇದು ದರ್ಶನ್ ಸಾರ್ದಾಗಲಿ ಅಥವಾ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ನೈಜ ಘಟನೆಯನ್ನು ಕ್ರೋಢೀಕರಿಸಿ ಮಾಡಿದಂಥ ಸಿನಿಮಾ ಅಲ್ಲ, ಇದು ನನ್ನ ಕಾಲ್ಪನಿಕ ಕತೆ. ಸಮಾಜದಲ್ಲಿ ನಡೆದ ಅನೇಕ ಘಟನೆಗಳನ್ನ ಸೊ ಕ್ರೋಢೀಕರಿಸಿ ಮಾಡಿದಂಥ ಸಿನಿಮಾ ಅಂತ ನಾನು ಹೇಳ್ತೀನಿ ಸರ್. ಮೊನ್ನೆ ಆದಿಪುರುಷನ್ ಸಿನಿಮಾ ಬಂದಿರುತ್ತೆ, ಹೌದು. ಸಿನಿಮಾ ರಿಲೀಸ್ಗೂ ಮುಂಚೆ ಇದು ಮಾಡರ್ನ್ ರಾಮಾಯಣ ಅಂತ ಹೇಳಿದ್ರು. ಸಿನಿಮಾ ರಿಲೀಸ್ ಆದ್ಮೇಲೆ ಬ್ಯಾಕ್ ಕ್ಲಾಶ್ ಬಂತು. ಅದಾದ ನಂತರ ರಾಮನ ಪಾತ್ರದ ಹೆಸರು ರಾಘವ ಅಂತ ಚೇಂಜ್ ಮಾಡಿದೀವಿ, ಸೊ ಅದಲ್ಲ ಸೀತೆ ಪಾತ್ರನ ಜಾನಕಿ ಅಂತ ಕರೀತಾರೆ, ನೀವು ಹೆಂಗ್ ಹೇಳ್ತೀರಾ ಇದು ರಾಮಾಯಣ ಅಂತ. ಬಟ್ ಅವಾಗ ಜನ ಒಪ್ಪೋದಕ್ಕೆ ರೆಡಿ ಇರಲ್ಲ, ಬಿಕಾಸ್ ಆಗ್ಲೇ ಸಿನಿಮಾಕ್ಕೂ ಮುಂಚೆನೆ ಒಂದು ಕ್ಲಾರಿಟಿ ಇರುತ್ತೆ. ನಿರ್ದೇಶಕರು ಆಗ ಹೇಳಿದ ಮಾತ್ರಕ್ಕೆ ಅಲ್ಲಿ ನಡೆದಿದ್ದೆಲ್ಲವೂ ಬದಲಾಗಲ್ಲ ಸರ್. ಇಲ್ಲ, ಈಗ ಒಬ್ಬ ನಿರ್ದೇಶಕನಿಗೂ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಎಲ್ಲ ಇದೆ. ಆ ಫ್ರೀಡಮ್ ಆಫ್ ಸ್ಪೀಚನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದು ಒಬ್ಬ ಮನಸ್ಸಿಗೆ ನೋಯಿಸ್ತಲೇ ಇರೋದ ರೀತಿ ಮಾಡೋಕ್ಕೆ ಅವಕಾಶ ಇದೆ. ಒಂದು ಸುಪ್ರೀಂ ಕೋರ್ಟ್ದು ನಾನು ಬೆಳಗ್ಗೆ ಓದ್ತಿದ್ದೆ, ಒಂದು 1989 ಒಂದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಒಂದು ರಂಗರಾಜನ್ ಅನ್ನೋ ಒಂದು ಕೇಸಲ್ಲಿ ಒಂದು ತಮಿಳು ಸಿನಿಮಾಕ್ಕೆ ಅದು ನಾನು ಕೊಡ್ತೀನಿ, ಅದು ಮತ್ತೆ ಅದು ವೆಟ್ರಿ ಅಂತ ಒಂದು ಬ್ರಾಹ್ಮಣ ಸಮುದಾಯದ ಬಗ್ಗೆ ಮಾಡಿದಾಗ ಆ ಏನೇನು ಒಂದು CBFC ಇಸ್ ಎ ಸುಪ್ರೀಂ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅದು ರಂಗರಾಜನ್ ಅನ್ನೋ ಒಂದು ಸುಪ್ರೀಂ ಕೋರ್ಟ್ ಸೈಟೇಷನಲ್ಲಿ 1989 ಅದು ಡಿಸೈಡ್ ಮಾಡಿ ಹೇಳಿದೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿರುವಂಥದ್ದು ಯಾವುದೇ ಒಂದು ಟ್ರಯಲ್ ನಡೆಯುವಂಥ ಘಟನೆಗಳನ್ನು ಈ ಸಿನಿಮಾದಲ್ಲಿ ನಾವು ತೋರಿಸಿಲ್ಲ, ಮಾಡಿಲ್ಲ. ಸೊ ಯಾವುದನ್ನು ಕೂಡ ಒಬ್ಬ ಕುಟುಂಬಕ್ಕಾಗಲಿ ಒಬ್ಬ ವ್ಯಕ್ತಿಯ ಒಳಗೊಂಡಂತೆ ನಾವು ಮಾಡಿಲ್ಲ ಅಂತ ಹೇಳ್ತೀವಿ. ಇದು ಕಾಲ್ಪನಿಕ ಕತೆ ಸರ್. ಸರ್ ನೀವೇನ್ ಹೇಳ್ತೀರಾ? ಅಂದ್ರೆ ಅವರೆಲ್ಲ ಹೇಳ್ಬಿಟ್ರಲ್ಲ, ರೀಸೆಂಟ್ ಆಗಿನೇ ಹೋಗಿತ್ತು, ಬಟ್ ಇವಾಗ ಒಂದು ಸಿನಿಮಾ ಮುಂದೆ ಹೋಗ್ತಾ ಇಲ್ಲ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಮುಂದೆ ಹೋಗ್ತಾ ಇಲ್ಲ ಅಂತ ಏನಿಲ್ಲ, ಸೆನ್ಸರ್ ಸರ್ಟಿಫಿಕೇಟ್ ಆಗುತ್ತೆ, ಅದ್ರ ಬಗ್ಗೆ ಏನು ತೊಂದರೆನೇ ಇಲ್ಲ. ಅದೇ ನೋಟಿಸ್ ಇಶ್ಯೂ ಮಾಡಿದ್ರು, ಅದನ್ನ ಅವರು ಸೆನ್ಸರ್ ಆಫೀಸರು ಅದನ್ನ ಕ್ಲಾರಿಟಿ ತಗೊಂಡು ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಅವ್ರದೇ ಆದಂತ ಲೀಗಲ್ ಟೀಮ್ ಇರುತ್ತೆ ಅವ್ರಿಗೆ. ಇಲ್ಲ ಇಲ್ಲ ಸರ್, ಅಡ್ರೆಸ್ ಎನ್ಕ್ವೈರಿಗೆ ಮಾತ್ರ ಯಾರೋ ಒಂದಿಬ್ರು ಕಾಲ್ ಮಾಡಿದ್ರು ಅಷ್ಟೇ. ನಾನು ಕೊಟ್ಟಿಲ್ಲ ಅಡ್ರೆಸ್, ಅವಶ್ಯಕತೆ ಇಲ್ಲ ಅನ್ಕೊಂಡು ನಾನು ಕೂಡ ಹೋಗಿಲ್ಲ. ಅಂದ್ರೆ ಅವರು ಸಿನಿಮಾ ತಂಡದವರ ಅಥವಾ ಅವ್ರ ರಿಲೇಟಿವ್ಸ್ ಅಥವಾ ಫ್ಯಾನ್ಸ್ ಯಾರು ಅಂತ ನಾನು ಹೆಂಗ್ ಹೇಳಿ ಸರ್? ಎಲ್ಲ ಫೇಕ್ ಇದರಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಮಾತಾಡೋದಕ್ಕೆ ಅವರು ಮಾತಿನಲ್ಲಿ ಒಂಚೂರು ವೈಬ್ರೇಷನ್ ಇತ್ತು, ಅಂದ್ರೆ ಎದ್ರಕೊಂಡ್ ಮಾತಾಡ್ತಾರಲ್ಲ ಆ ತರದ್ ಒಂದಿತ್ತು. ಅಂದ್ರೆ ಇವಾಗ ಇವಾಗ ನೀವು ನನಗೆ ಕಾಲ್ ಮಾಡಿದಾಗ ನನ್ನ ಹತ್ರ ಮಾತಾಡೋ ರೀತಿ ಬರುತ್ತಾರೆ, ಸರ್ ನಿಮ್ಮ ಮನೆ ಹತ್ರ ಬರ್ತೀನಿ, ನಿಮ್ದು ಇದನ್ನ ಹೇಳಿ ಅಂತ ಹೇಳಿ. ಅವ್ರ ಕನ್ಫ್ಯೂಷನ್, ಅವರೇ ಕನ್ಫ್ಯೂಸ್ ಆಗಿದ್ರು. ನಾವು ಏನು ಮಾತಾಡ್ತಾ ಇದೀವಿ ಅನ್ನೋದು ಕ್ಲಾರಿಟಿ ಅವ್ರಿಗೆ ಇರ್ಲಿಲ್ಲ. ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತಲ್ಲ. ಏನ್ ಕೇಳಿದ್ರು ಅವರು? ಏನ್ ಹೇಳಿದ್ರು? ನಿಮ್ ಅಡ್ರೆಸ್ ಏನು ಸ್ವಲ್ಪ ಬೇಕಾಗಿತ್ತು, ಪ್ರೊಡ್ಯೂಸರ್ ಮನೆ ಅಡ್ರೆಸ್ ಬೇಕಾಗಿತ್ತು, ಚೂರು ಏನೋ ಬೇಕು ಅಂತ ಕೇಳಿದ್ರು. ಅವಶ್ಯಕತೆ ಇಲ್ಲ ಬಿಡಿ. ಫ್ಯಾನ್ಸ್ ಅಂತ ಹೇಳ್ತಾರೆ ಯಾರೋ ಸರ್, ಗೊತ್ತಿಲ್ಲ ಸರ್. ಬಟ್ ಈ ಸಿನಿಮಾಗೆ
ಈ ಸಿನಿಮಾ ಟೀಸರ್ ರಿಲೀಸ್ ಆಗಿರೋದ್ರಿಂದನೇ ಬಂದಿರೋ ಕರೆ ಅಂತ ಆದ್ರೂ 100% ಕ್ಲಾರಿಟಿ. ಓಕೆ, ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನು ಸರ್? ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಸಿನಿಮಾ ರಿಲೀಸ್ ಅವರು ಮನೆಯವ್ರಿಗಾದ್ರು ಅಥವಾ ಅವರು ರಿಲೇಟಿವ್ಸ್ಗೆ ಯಾರಿಗಾದ್ರೂ ಸಿನಿಮಾ ತೋರಿಸೋ ಕ್ಲಾರಿಟಿ ತಗೊಳ್ಳೋಂಥ ನಿರ್ಧಾರ ಏನಾದ್ರು ಇದೆಯಾ? ಇಲ್ಲ, ಅವ್ರು ಕೇಳಿದ್ರೆ 100% ತೋರಿಸ್ತೀವಿ. ಅವರು ಇಲ್ಲ ನಮ್ಗೊಂದ್ಸತಿ ಸಿನಿಮಾ ತೋರಿಸಿ, ನಮ್ಗೆ ಏನೋ ನಮ್ಗೆ ಡೌಟ್ ಇದೆ ಅಂತ ಏನಾದ್ರು ಕೇಳಿದ್ರೆ ನಾವು ಖಂಡಿತವಾಗ್ಲೂ ತೋರಿಸ್ತೀವಿ. ಈಗ ಅವ್ರು ಕೇಳ್ದೇನೆ ನೀವೇ ಕರೆದು ಒಂದ್ಸಲ ತೋರಿಸಿ, ಇಲ್ಲ ಅದಕ್ಕೆ ನಡೆದಂತ ಘಟನೆಗೆ ಇದು ಸಂಬಂಧ ಇಲ್ಲ ಅನ್ನುವಂಥ ಕ್ಲಾರಿಟಿ ಅವ್ರ ಕಡೆಯಿಂದ ಬಂತು ಅಂದ್ರೆ ಈಗ ನಡೀತಿರುವಂತ ಎಲ್ಲ ಒಂದು ಇವೆಂಟ್ಸ್ ಎಲ್ಲ ಮುಗ್ದೋಗುತ್ತಲ್ಲ ಅಂತ. ಅಲ್ಲ, ನನಗೆ ಅವ್ರ ಪರಿಚಯನೇ ಇಲ್ವಲ್ಲ ಸರ್. ಹಾ, ಪರಿಚಯನೇ ಇಲ್ಲದ ಕಾರಣ, ಪರಿಚಯ ಇದ್ರೆ ಬನ್ನಿ ಮೇಡಮ್ ಅಥವಾ ಬನ್ನಿ ಸರ್ ಅಂತ ಕರೆದ್ಬಿಟ್ಟು ತೋರಿಸ್ಬೋದಾಗಿತ್ತು. ಪರಿಚಯನೇ ಇಲ್ಲ ನನಗೆ, ಯಾವುದು ಲಿಂಕು ಇಲ್ಲ, ಆ ಕಡೆ ಹೋಗೋಂಥ ಲಿಂಕು ಇಲ್ಲ. ಸೊ ನಾನು ಆ ಕೆಲಸ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಅವರು ಇಲ್ಲ ನಮ್ಗೇನಾದ್ರು ಪ್ರೆಷರ್ ಹಾಕಿದ್ರೆ 100% ನಾವೇ ಹೋಗಿ ಭೇಟಿ ಮಾಡಿ. ರಿಲೀಸ್ ಡೇಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅತಿ ಶೀಘ್ರದಲ್ಲಿ ಬರ್ತೀವಿ ಸರ್. ಅತಿ ಶೀಘ್ರ ಅಂತ ಹೇಳಿದ್ರೆ ತುಂಬ ತುಂಬ ಹತ್ರದಲ್ಲಿ ಬರ್ತೀವಿ. ಓಕೆ, ಅಂದ್ರೆ ಇವಾಗ ನಡೀತಿರುವಂತ ಘಟನೆಗಳಿಂದ ಏನು ಮುಂದೂಡುವಂತ ಇಲ್ಲ, ಯಾವುದು ಆಗಲ್ಲ. ಅನ್ಕೊಂಡ್ ಡೇಟ್ಗೆ ಬರ್ತೀರಾ? ಅನ್ಕೊಂಡ್ ಡೇಟಿಗೆ ಬರ್ತೀವಿ. ರಿಲೀಸ್ ಆದ್ಮೇಲೆ ಏನಾದ್ರು ಕಾನ್ಸಿಕ್ವೆನ್ಸ್ಗಳು ಏನಾದ್ರು ನಡಿಬೋದು ಅನ್ನೋದೇನಾದ್ರು ಮುಂದೆ ಇಲ್ಲ, ರಿಲೀಸ್ ಆದ್ಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋಂಥ ಸಿನಿಮಾನೇ ಆಗಿರುತ್ತೆ. ಸ್ಟೇ ತರೋಂಥ ಒಂದು ಪ್ರಮೇಯನೇ ಬರಲ್ಲ ಬಿಡಿ. ಸ್ಟೇ ಕೊಡೋಂಥ ಒಂದು ಪ್ರಮೇಯನೇ ಬರಲ್ಲ. ಯಾಕೆಂತ ಹೇಳಿದ್ರೆ CBFC-ನವರು ನಮ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ CBFC ಅವರು ಅಪ್ರೂವ್ ಮಾಡಿದ್ದಾರೆ ಸಿನಿಮಾನ, ಇದು ಅದೇ ರಿಲೇಟೆಡ್ ಅಲ್ಲ ಅಂತ. ಕೋರ್ಟ್ನಲ್ಲಿ ನಡೀತಾ ಇರೋಂಥ ಕೇಸನ್ನ ಪ್ರೀ ಜುಡಿಷರಿ ಆಗಿ ನಾವು ಸಿನಿಮಾ ಮಾಡಿದ್ರೆ ಅದನ್ನ ಅವ್ರು ಅಪ್ರೂವ್ ಮಾಡ್ತಾ ಇರಲಿಲ್ಲ. ಅವ್ರು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅಂತಾನೆ. ಸೊ ಇಲ್ಲಿ ಇನ್ನೊಂದು ನಮಗೆ ಹೇಳೋದು, ಮತ್ತೆ ಇಲ್ಲಿ ಏನಾಗಿದೆ ವಿಷಯ ಅಂದರೆ, ಒಬ್ಬ ಸೆನ್ಸಾರ್ ಶಿವು ಅಂತ ಹೇಳಿದ್ದಾರೆ. ಆ ವ್ಯಕ್ತಿ, ನಾವು ಬೇರೆ ಯಾರೋ ಒಬ್ರಿಗೆ ಸೆನ್ಸಾರ್ ಮಾಡೋದಕ್ಕೆ ನಾನೊಬ್ಬ ಅಡ್ವೊಕೇಟ್ ಆಗಿ ಅವ್ರ ಹತ್ರ ನಾನೇ ಎಲ್ಲ ಅಪ್ಲೈ ಮಾಡಿದ್ದು ಎಲ್ಲ ಮಾಡಿದ್ದು, ಅವ್ರೊಬ್ರ ಹತ್ರ ಅಸೆಸ್ಟ್ ತೊಗೊತೀನಿ, ಎಲ್ಲ ಸಹಾಯ ತೊಗೋತೀನಿ. ಆ ವ್ಯಕ್ತಿ ಎಲ್ಲರ ಹತ್ರ ಮಾಹಿತಿ ತೊಗೊತಾರೆ. ನಾನು ಅವ್ರು ಖುದ್ದಾಗಿ ಮಾಡ್ತೀನಿ, ಸರ್ ನೀವು ಒಬ್ಬರು ನಿರ್ಮಾಪಕರಾಗಿದ್ದೀರಾ, ಈ ರೀತಿ ಮಾಡಬಾರ್ದು, ನಿಮ್ಗೇನಿದೆ ನನ್ನೇ ಕೇಳಿ ಅಂದರೆ, ನಾನು ಯಾರು ಒಬ್ಬ ವ್ಯಕ್ತಿ ಹತ್ರ ನಾನು ಸಜೆಷನ್ ತೊಗೊಂಡು ಏನೇನು ಸೆನ್ಸಾರ್ ಪ್ರೊಸೆಸ್ ಅಂತ ಅವ್ರು ಕೇಳೋದು, ಥಿಯೇಟ್ರಲ್ಲಿ ನನ್ನ ಪ್ರೊಜೆಕ್ಷನ್ ಹಾಕಿರೋರನ್ನ ಫೋನ್ ಮಾಡೋದು, ಈ ಸಿನಿಮಾ ಹೇಗಿದೆ ಆಗಿದೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ನಾನು ಆ ವ್ಯಕ್ತಿನೇ ಅಂತ ಹೇಳ್ತೀನಿ. ನಾನು ಹೇಳಿದೆ, ನೀವೊಬ್ಬರು ನಿರ್ಮಾಪಕರ ಇದ್ದೀರಾ, ನಿಮ್ಮ ಕೆಲಸ ಏನಿದೆ ಸೆನ್ಸಾರ್ ಶಿವ್ ಅವರೇ ಮಾಡಿ ಅಂತ ಫೋನ್ ಮುಖಾಂತರನೂ ಹೇಳಿದೆ. ಅವ್ರು ಇಲ್ಲ, ನನಗೆ ಯಾರೋ ಬೇರೆಯವ್ರು ಕೇಳಿದ್ರು, ನನಗೆ ಅದಕ್ಕೆ ನನ್ನ ಸಿನಿಮಾ ಬೇರೆಯವ್ರು ಯಾರು ಅಂದರೆ ಯಾರೋ ಅವ್ರ ಹೆಸರು ಹೇಳಿದ್ರು, ಅವರು ಕೇಳಿದ್ರು ಅಂತ. ನಾನು ಅದನ್ನು ಇಷ್ಟಪಡಲ್ಲ. ಅಲ್ಲಲ್ಲ, ನನಗೆ ಅವ್ರ ಹೆಸರು ಹೇಳಿದ್ದು ಸುಶಾಂತ್ ಅಂತನೋ ದುಶಾಂತ್ ಅನ್ನೋನೋ ಯಾರೋ ಕೇಳಿದ್ರು, ಅಂತ ವ್ಯಕ್ತಿ ಕೇಳಿದ್ರು ಒಂದು. ನಮ್ಮ ಮಾಹಿತಿಗಳನ್ನೆಲ್ಲ, ನಮ್ಮ ಸಿನಿಮಾದನ್ನೆಲ್ಲ ಈ ವ್ಯಕ್ತಿ ತಗೊಂಡು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರೋದು. ಏನೂ ಗೊತ್ತಿಲ್ಲ ನಮ್ಗೆ, ಅವ್ರ ಪರಿಚಯನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಏನಕ್ಕೆ ಹಿಂಗಾಯ್ತು ಸೆನ್ಸಾರ್ ಶಿವ್ ಅವ್ರಿಗೆ ನನಗೆ ಗೊತ್ತಿಲ್ಲ. ಅದು ದಯವಿಟ್ಟು ಅವ್ರಿಗೆ ನಾನು ಹೇಳ್ತೀನಿ, ನಿರ್ಮಾಪಕರಿದ್ದೀರಾ ತಾವು, ಒಬ್ಬ ನಿರ್ಮಾಪಕರಿಗೆ ದಯವಿಟ್ಟು ನೋಯ್ಸೋಕೆ ಹೋಗಬೇಡಿ. ಅಂದ್ರೆ ಅವ್ರೇನಾದ್ರು ಕರೆಕ್ಟ್ ಆಗಿ ನಿಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತನಾ ಅಥವಾ ಯಾವ ತರ ಸರ್? ಯಾವ ಥರ? ಅಲ್ಲ, ಒಂದು ಸಿನಿಮಾ ಸೆನ್ಸಾರ್ ಆಗಬೇಕಾದ್ರೆ ಇನ್ನೊಬ್ಬ ಸೆನ್ಸಾರ್ ಆಫೀಸರ್ನ ಅಥವಾ ಸೆನ್ಸಾರ್ ಮಾಡೋ ಅಂಥವ್ರನ್ನ ಇನ್ನೊಬ್ರು ಸೆನ್ಸಾರ್ ಮಾಡೋರು ವಿಚಾರಿಸುವಂತ ಇದು ಅವಶ್ಯಕ. ಅವ್ರಿಗೆ ಏನಿದೆ, ಈಗ ಒಂದು ಸಿರಿ ಪ್ರೊಡಕ್ಷನ್ ಬ್ಯಾನರಲ್ಲಿ ಅವ್ರ ಸಂಬಂಧ ಇಲ್ಲ ನನ್ನ ಸಿನಿಮಾದ್ದು. ನಾನು ಏನು ಸಜೆಷನ್ ತೊಗೋತಾ ಇರ್ತೀನಿ, ಡಾಕ್ಯುಮೆಂಟ್ ತೊಗೋತಿರ್ತೀನಿ, ಈ ಅಪ್ಪನಿಗೆ ಏನು ಬೇಕು ನನ್ನ ಸಿರಿ ಅದನ್ನು. ಈಗ ಇವ್ರಿಗೆ ಕಂಪ್ಯಾರಿಸಮ್ ಆಯಿತು ದರ್ಶನ್ ಸರ್ ಫ್ಯಾಮಿಲಿ ಅವ್ರಿಗೆ, ಅವರು ವಕೀಲರ ಮುಖಾಂತರ ನೋಟಿಸ್ ಕೊಟ್ಟರು, ಅದು ರೈಟ್ಸು. ಅವ್ರಿಗೆ ಏನಾರ ಡೌಟ್ ಇದ್ದರೆ ಅವರು ಕೊಡಲಿ ನಂಗೆ ನೋಟಿಸ್. ನಮ್ಮ ಸಿನಿಮಾ ಬಗ್ಗೆ ಏನು ಹಂಗಿದೆ ಹಿಂಗಿದೆ ಕಲೆಕ್ಟ್ ಮಾಡೋದು, ಈ ಗೂಢಾಚಾರಿ ಕೆಲಸ ಮಾಡೋದು ಯಾಕೆ ಈ ಸೆನ್ಸಾರ್ ಶಿವ್ ಅವ್ರಿಗೆ? ತಪ್ಪದು ಮಾಡಬೇಡಿ. ಮುಂದೆ ನೀವು ಸಿನಿಮಾ ರಂಗದಲ್ಲಿದ್ದೀರಾ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಒಬ್ಬ ನಿರ್ಮಾಪಕನಾಗಿದ್ದೇನೆ. ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ EC ಮೆಂಬರ್ ಇದ್ದೀನಿ, ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ EC ಮೆಂಬರ್ ಇದ್ದೇನೆ. ಇದನ್ನು ಸೆನ್ಸಾರ್ ಶಿವ್ ಮಾಡ್ತಿರೋದು ಖಂಡಿಸ್ತೇನೆ. ಇದನ್ನು ನಾನು ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಇದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಿ ತೆರೆಗೆ ತರೋದು ಎಷ್ಟು ಕಷ್ಟ ಐತೆ ಅಂತ. ನೀವು ಗೂಢಾಚಾರಿ ಮಾಡಿಕೊಡ್ದು, ಇನ್ನು ಮುಂದೆ ತಿತ್ಕೊಳ್ಳಿ. ನೀವು ಅಳಬ್ರಿದ್ದೀರಾ ನೀವು. ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಇದು ಮಾತನ್ನು. ಅವ್ರನ್ನ ಅದು ನಾನು ಇದು ಕೊಡ್ತೀನಿ ಲೆಟ್ರನ್ನ. ಇವ್ರು ಗೂಢಾಚಾರಿ ವ್ಯವಸ್ಥೆ ಬಿಡಬೇಕು. ಇವರೆಲ್ಲ
ನಿರ್ಮಾಪಕರು ಇವತ್ತು ಎಷ್ಟು ಕಷ್ಟಪಟ್ಟು ಸಿನಿಮಾ ತಂದು ಮಾಡ್ತಾರೆ. ಈ ಸಿನಿಮಾ ಬಗ್ಗೆ ಮಾಹಿತಿ ಕಲೆ ಹಾಕೋದಂಥದ್ದು ಏನೈತೆ, ನಾವು ಕೊಟ್ಟಿರೋ ಸಜೆಸ್ಟ್ ಮಾಡಿರೋರಿಗೆ ಹತ್ರ ತಪ್ಪದು ಮಾಡಬಾರ್ದು, ಕಿತ್ಕೋಬೇಕು ಸೆನ್ಸಾರ್ ಶಿವ ಅವರು. ಥ್ಯಾಂಕ್ ಯು ಸರ್. ಸರ್ ಅಂದ್ರೆ ಈಗ ಕೊನೆಯದಾಗಿ ಈಗ ಟೀಸರ್ ಅಲ್ಲಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಿದೆ, ಅಂದ್ರೆ ನೈಜ ಘಟನೆ ಆಧಾರಿತ ಸಿನಿಮಾ ಅಂತಿದೆ. ಅದನ್ನೇನಾದ್ರೂ ಬದಲಾವಣೆ ಮಾಡಿ ಕಾಲ್ಪನಿಕ ಸಿನಿಮಾ ಅಂತ ಏನಾದ್ರು ಅಲ್ಲ ಸರ್, ನಾನು ಸಿನಿಮಾದಲ್ಲಿ ನಾವು ಡಿಸ್ಕ್ಲೈಮರ್ ಹಾಕ್ತೀವಿ. ಸೆನ್ಸಾರ್ ಅವರೇನೆ ಹೇಳಿದ್ದಾರೆ ನಮಗೆ ಸೆನ್ಸಾರ್ ಕಟ್ಟಲೆ 15 ಸೆಕೆಂಡ್ ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ, ಆ ಡಿಸ್ಕ್ಲೈಮರ್ ಹಾಕಬೇಕು ಅಂತ ಹೇಳಿದರೆ ನಾವು ಅಗ್ರೀಡ್ ಆಗ್ತೀವಿ ಅಂತಲೇ ಹೇಳಿದ್ದೀವಿ. ನಾವೆಲ್ಲ ಕಟಿಂಗ್ಸ್ ಕೊಟ್ಟಿದ್ದೀವಿ, ಅವೆಲ್ಲ ಫುಲ್ಫಿಲ್ ಆದಮೇಲೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಅದನ್ನು ನಾವು ಕೊಟ್ಟಿರೋ ಕಟಿಂಗ್ಸು ಅಕ್ಸೆಪ್ಟ್ ಆಗಿದೆ. ಆ್ಯಕ್ಚುಲಿ ಅವರು ನೆನ್ನೆ ನಮ್ಗೆ ಕೊಡಬೇಕಾಯಿತು. ನೆನ್ನೆ ಸುಮಾರು 2 ಸಲ ಆಫೀಸ್ಗೆ ಹೋಗಿದ್ದೀವಿ, ಸಾಹೇಬ್ರನ್ನೂ ಭೇಟಿಯಾಗಿದ್ದೀವಿ. ಕೊಡಿ ಸರ್ ಅಂತ ಅವ್ರು ಹೇಳಿದ್ದಾರೆ. ಲೀಗಲಿ ಏನಿದೆ ನಾವು ಇಶ್ಯೂ ಮಾಡ್ತೀವಪ್ಪ, ಡೋಂಟ್ ವರಿ, ಲೀಗಲಿ ಏನಿದೆ ನಾವು ಮಾಡ್ತೀವಿ, ನಮ್ದು ಒಪಿನಿಯನ್ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪಾಸಿಟಿವ್ ಇದ್ದೀವಿ. ಕೊಟ್ಟೇ ಕೊಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ ಅಂತ ಕೊಡಲೇಬೇಕು. ಯಾಕೆ ಅಂದರೆ ಕಾನೂನಲ್ಲಿ ಒಬ್ಬರು ವಕೀಲರು ನೋಟಿಸ್ ಕೊಟ್ಟ ತಕ್ಷಣ ಇಲ್ಲ. ಈಗ ನಾನು ನೆಕ್ಸ್ಟ್ ಬೇರೆ ಸಿನಿಮಾ ಕೊಡ್ತೀನಿ, ನನಗಾಗಿಲ್ದಿರೋದು ಯಾರೋ, ಆವಾಗ ಇಲ್ಲಾಗುತ್ತೆ. ಕೋರ್ಟ್ ಆರ್ಡ್ರು ಬಂದರೆ ನಾನು ಒಬೇ ಮಾಡಬೇಕಾಗುತ್ತೆ, ಎಲ್ಲರೂ ಮಾಡಬೇಕಾಗುತ್ತೆ. ನಾನು ಇವತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ಯಾವುದೇ ಒಂದು ಸಮುದಾಯದ ಬಗ್ಗೆ ಆಗಲಿ, ವ್ಯಕ್ತಿಗಳ ಬಗ್ಗೆ ಆಗಲಿ ನೈಜ ಘಟನೆ ಸಿನಿಮಾ ಅಲ್ಲ, ನನ್ನ ಕಾಲ್ಪನಿಕ ಕಥೆ ಅಂತ ನಿಮ್ಮ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ.